ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವೆಲ್ಲರೂ ಸಿಟಿಯಲ್ಲಿರ್ತೀವಿ. ಟ್ರಾಫಿಕ್, ಪೊಲ್ಯೂಷನ್, ಕೆಲಸದ ಟೆನ್ಷನ್, ಇದರ ನಡುವೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಊರ ಕಡೆ ಒಂದಿಷ್ಟು ಜಮೀನು ತಗೋಬೇಕು, ವೀಕೆಂಡಲ್ಲಿ ಹೋಗಿ ಹಾಯಾಗಿರಬೇಕು. ನಮ್ಮದೇ ಜಮೀನಲ್ಲಿ ಬೆಳೆದ ಹಣ್ಣು ತರಕಾರಿ ತಿನ್ನಬೇಕು ಅಂತ ತುಂಬ ಜನಕ್ಕೆ ಕನಸಿರುತ್ತೆ. ಯಾರಿಗೇ ಕೇಳಿ, ಒಂದಷ್ಟು ವರ್ಷ ರಿಟೈರ್ಮೆಂಟ್ ಆಗೋ ಟೈಮಿಗಾದರೂ ಕೂಡ ಒಂದಷ್ಟು ಜಾಗ ತಗೊಂಡು 1 ಎಕರೆ 2 ಎಕರೆ 5 ಎಕರೆ ಈ ಥರ ಜಾಗ ತಗೊಂಡು, ಅಥವಾ ಅವರವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜಾಗ ತಗೊಂಡು ಅಲ್ಲಿ ನಮಗೆ ಬೇಕಾಗಿದ್ದೆಲ್ಲ ನಾವೇ ಬೆಳ್ಕೊಂಡು ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಸ್ವಚ್ಛವಾಗಿ ಹಸಿರಲ್ಲಿರಬೇಕು. ಏನು ಟ್ರಾಫಿಕ್ಕು, ಬೆಂಗಳೂರು ಸರಿ ಇಲ್ಲ ಅಂತ ಮಾತಾಡೋದು ನೀವು ಮಾತಾಡಿರ್ತೀರಾ, ಅಕ್ಕಪಕ್ಕದಲ್ಲೂ ಕೂಡ ಕೇಳಿರ್ತೀರಾ. ಎಸ್ಪೆಷಲಿ ಕೊರೋನಾ ಆದಮೇಲೆ IT ಉದ್ಯೋಗಿಗಳಿಂದ ಹಿಡಿದು ಬಿಸ್ನೆಸ್ ಮನ್ ತನಕ ಎಲ್ರಿಗೂ ಇದೇ ಕನಸು. ಸ್ವಂತಕ್ಕೊಂದು ಸೂರು ಅನ್ನೋದು ಹಳೆ ಟ್ರೆಂಡ್, ಸ್ವಂತಕ್ಕೊಂದು ತೋಟ ಅನ್ನೋದು ಇವತ್ತಿನ ಹೊಸ ಟ್ರೆಂಡ್. ಆದರೆ ಸಮಸ್ಯೆ ಇರೋದೇ ಇಲ್ಲಿ. ಜೇಬಲ್ ದುಡ್ಡಿದೆ ಅಂತ ಜಮೀನು ತಗೊಂಡ್ರೆ ಸಾಕ? ಖಂಡಿತ ಸಾಲಲ್ಲ. ಜಮೀನು ತಗೊಳ್ಳೋದು ಅಂತ ಹೇಳಿದ್ರೆ ಕಿರಾಣಿ ಅಂಗಡಿಯಲ್ಲಿ ಮಿಠಾಯಿ ತಗೊಳಂಗಲ್ಲ. ಬಿಗ್ ಟಿಕೆಟ್ ಇನ್ವೆಸ್ಟ್ಮೆಂಟ್, ಲೈಫ್ ಸೇವಿಂಗ್ಸ್ ಇರುತ್ತೆ. ಅಲ್ಲಿ ಲೀಗಲ್ ಚಾಲೆಂಜಸ್ ಕೂಡ ಇರುತ್ತೆ. ತಗೊಂಡಾದ್ಮೇಲೆ ಅದನ್ನು ಮೇಂಟೈನ್ ಮಾಡೋಕೆ ಆಗದೆ ಒದ್ದಾಡೋರು ಇದ್ದಾರೆ. ತಪ್ಪು ಬೆಳೆ ಹಾಕಿ ಕೈ ಸುಟ್ಕೊಂಡವರು ಇದ್ದಾರೆ. ಹಾಗಿದ್ರೆ ಜಮೀನು ತಗೋಬೇಕಾದ್ರೆ ಏನು ನೋಡಬೇಕು, ಲೀಗಲ್ ಚೆಕ್ ಹೇಗೆ ಮಾಡಬೇಕು, ತಗೊಂಡ್ಮೇಲೆ ಲಾಭ ಮಾಡೋದು ಹೇಗೆ, ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಸ್ನೇಹಿತರೆ. ಇವತ್ತು ನಾವು ಜಮೀನು ಖರೀದಿಯ A to Z ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಎಲ್ಲಿ ತಗೋಬೇಕು? ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಎಲ್ಲಿ ಕಡಿಮೆ ಬೆಲೆಗೆ ಜಮೀನು ಸಿಗುತ್ತೋ ಅಲ್ಲಿ ಓಡ್ತೀವಿ, ರೇಟ್ ನೋಡ್ತೀವಿ, ಮಣ್ಣು ನೋಡ್ತೀವಿ. ಆದರೆ ದೂರ, ಡಿಸ್ಟೆನ್ಸ್ ಅನ್ನೋ ಮುಖ್ಯವಾದ ವಿಚಾರವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ರಿಯಾಲಿಟಿ ಏನು ಗೊತ್ತಾ? ನೀವು ಜಮೀನಿಂದ ಎಷ್ಟು ದೂರ ಇರ್ತೀರೋ ನಿಮ್ಮ ಕಂಟ್ರೋಲ್ ಅಷ್ಟು ತಪ್ಪು ಹೋಗುತ್ತೆ. ಒಂದು ಸಲ ಯೋಚನೆ ಮಾಡಿ, ನೀವಿರೋದು ಬೆಂಗಳೂರಲ್ಲಿ, ಜಮೀನು ತಗೊಂಡಿರೋದು 350 ಕಿಲೋಮೀಟರ್ ದೂರದ ಶಿವಮೊಗ್ಗನೋ ಅಥವಾ ಚಿಕ್ಕಮಗಳೂರಿನ ಹಳ್ಳಿನೋ ಅಂತ ಅಂದ್ಕೊಳ್ಳಿ. ಶನಿವಾರ ಬೆಳಿಗ್ಗೆ ಕಾರ್ ತಗೊಂಡು ಹೊರಟ್ರೆ ತೋಟ ತಲುಪುವಷ್ಟೊತ್ತಿಗೆ ಬೆನ್ನೆಲ್ಲ ಬೆಂಡಾಗಿರುತ್ತೆ. ಅರ್ಧ ದಿನ ಕಿತ್ಕೊಂಡು ಹೋಗಿರುತ್ತೆ. ಡ್ರೈವ್ ಮಾಡಿ ಸುಸ್ತಾಗಿರುತ್ತೆ. ತೋಟದ ಕೆಲಸ ಮಾಡೋದು ಯಾವಾಗ, ಮತ್ತೆ ವಾಪಸ್ ಹೊರಡೋದು ಯಾವಾಗ? ಭಾನುವಾರ ಮಧ್ಯಾಹ್ನವೇ ವಾಪಸ್ ಹೊರಟ್ಬಿಡ್ಬೇಕಲ್ವಾ? ಹೀಗೆ ಶುರುವಾದ ಉತ್ಸಾಹ 2-3 ವಿಸಿಟ್ ಕೊಡುವಷ್ಟರಲ್ಲಿ ಕಿತ್ಕೊಂಡು ಹೋಗಿರುತ್ತೆ. ವಾರಕ್ಕೊಮ್ಮೆ ಹೋಗೋದು ತಿಂಗಳಿಗೊಮ್ಮೆ ಆಗುತ್ತೆ, ತಿಂಗಳಿಗೊಮ್ಮೆ ಹೋಗೋದು ವರ್ಷಕ್ಕೊಮ್ಮೆ ಆಗುತ್ತೆ. ಕೊನೆಗೆ ನಿಮ್ಮ ಜಮೀನು ಅನಾಥವಾಗುತ್ತೆ. ಜೊತೆಗೆ ನೀವು ಯಾವಾಗ ತೋಟಕ್ಕೆ ಹೋಗೋದು ಬಿಡ್ತೀರೋ ಅಲ್ಲಿ ಮೇಂಟೆನೆನ್ಸ್ ಕೂಡ ಹಾಳಾಗುತ್ತೆ. ಕೆಲಸಗಾರರು ಹೇಳಿದ ಕೇಳಲ್ಲ, ಕಡೆಗದು ನಿಮಗೊಂದು ತಲೆನೋವಾಗಿ ಪರಿಣಮಿಸುತ್ತೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಕಣ್ಣು ತಪ್ಪಿದ್ರೆ ಬೆಳೆ ಹೋಯ್ತು ಅಂತ. ಸೊ ಇಲ್ಲಿ ಗೋಲ್ಡನ್ ರೂಲ್ ಏನಪ್ಪ ಅಂದರೆ ದ 3 hour ರೂಲ್. ನೀವು ವಾರಕ್ಕೊಮ್ಮೆ ವಿಸಿಟ್ ಮಾಡೋ ವೀಕೆಂಡ್ ಫಾರ್ಮರ್ ಆಗಿದ್ರೆ ನಿಮ್ಮ ಮನೆಯಿಂದ ಮ್ಯಾಕ್ಸಿಮಮ್ 3 ಗಂಟೆ ಜರ್ನಿ, ಅಂದರೆ ಸುಮಾರು 120ರಿಂದ 150 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಜಮೀನು ಇರಬೇಕು. ಬೆಳಿಗ್ಗೆ ತಿಂಡಿ ತಿಂದು ಹೊರಟ್ರೆ 10 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿರಬೇಕು ತೋಟ. ಆಗ ಮಾತ್ರ ನೀವು ಅಲ್ಲಿ ಏನಾದರೂ ಕೂಡ ಇಂಪ್ಯಾಕ್ಟ್ಫುಲ್ ಕೆಲಸ ಮಾಡೋಕ್ಕೆ ಸಾಧ್ಯ. ಹತ್ತಿರ ಇದ್ರೇ ಸೇಫ್, ದೂರ ಹೋದರೆ ಲೈಫ್ ಲಾಂಗ್ ಟೆನ್ಷನ್. ಅದೇ ನೀವು ನಾನು ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 10 ವರ್ಷ ಬಿಟ್ಟು ನೋಡ್ತೀನಿ ಅನ್ನೋದಾದರೆ ಮಾತ್ರ ದೂರದ ಡಿಸ್ಟ್ರಿಕ್ಟ್ಗಳಲ್ಲಿ ಪ್ಲ್ಯಾನ್ ಮಾಡ್ಬೋದು. ತಗೊಂಡು ಬಿಡೋದು, ಮಾರಾಗಿರ ಹಾಕಿ ಬಿಟ್ಟುಬಿಡ್ತೀನಿ, ಜಾಸ್ತಿ ಮೇಂಟೆನೆನ್ಸ್ ಇಲ್ದಿರೋ ಗಿಡಗಳನ್ನು ಹಾಕಿಬಿಡ್ತೀನಿ, ಲೋಕಲ್ ಯಾವ್ದಾದ್ರು ಫ್ಯಾಮಿಲಿನ ಕೂರಿಸ್ತೀನಿ ಅಲ್ಲಿ, ನೋಡೋಣ 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಅಲ್ಲಿ ಸೆಟ್ಲ್ ಆಗೋ ಟೈಮ್ನಲ್ಲಿ, ಅಲ್ಲೇ ಹೋಗಿರೋ ಟೈಮ್ನಲ್ಲಿ ಆವಾಗ ನೋಡಿದ್ರಾಯ್ತು, ಮನೆಯೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು. ಆ ಥರ ಪ್ಲಾನ್ ಇದ್ದರೆ ಓಕೆ. ಇಲ್ಲ ರೆಗ್ಯುಲರ್ ನಿಮಗೆ ಇವಾಗಲಿಂದನೇ ಅದರಲ್ಲಿ ಬೆಳೆ ತೆಗಿಬೇಕು ಅಂತ ಹೇಳಿದ್ರೆ, ತೋಟ ಇವಾಗಲೇ ಶುರು ಮಾಡಬೇಕು ಅಂತ ಹೇಳಿದ್ರೆ, ಮೇಂಟೆನೆನ್ಸ್ ಬೇಕು ಇವಾಗಲಿಂದನೂ ಅಂತ ಹೇಳಿದ್ರೆ, ಪ್ರಾಕ್ಸಿಮಿಟಿ ಈಸ್ ದ ಕೀ. ಹತ್ತಿರ ಇರಬೇಕು ನಿಮಗೆ. ಹಾಗೆ ನೀವು ತಗೊಳ್ಳೋ ಜಮೀನು ಯಾವ ದಿಕ್ಕಲ್ಲಿದೆ ಅನ್ನೋದು ಕೂಡ ಮುಖ್ಯ. ಸಿಟಿ ಯಾವ ಕಡೆ ಬೆಳೀತಾ ಇದೆಯೋ ಆ ಕಡೆ ಜಮೀನು ತಗೊಂಡ್ರೆ ಅದು ಕೃಷಿ ಭೂಮಿ ಜೊತೆಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಹೌದು. ಉದಾಹರಣೆಗೆ ಹೈವೇಗಳ ಪಕ್ಕ ಅಥವಾ ಹೊಸದಾಗಿ ಬರ್ತಾ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳ ಹತ್ತಿರ ಇದ್ದರೆ ಭೂಮಿಯ ರೇಟ್ ಡಬಲ್ ಆಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದೇ ಡೆಡ್ ಎಂಡ್ ಅಂತ ಊರುಗಳಲ್ಲಿ ತಗೊಂಡ್ರೆ 10 ವರ್ಷ ಆದರೂ ರೇಟ್ ಇನ್ಕ್ರೀಸ್ ಆಗಲ್ಲ, ಅಷ್ಟಕ್ಕೆ ಬಿದ್ದಿರುತ್ತೆ. ರೋಡ್ ಆಕ್ಸೆಸ್ ಎಲ್ಲ ಕರೆಕ್ಟಾಗಿಲ್ಲ, ಎಲ್ಲ ಒಳಗಡೆ ಇದೆ ಅಂತ ಹೇಳಿದ್ರೆ. ಅಲ್ಲದೆ ಆ ಏರಿಯಾದ ವಾಟರ್ ಝೋನ್ ಕೆಪಾಸಿಟಿ ಹೇಗಿದೆ ಅನ್ನೋದನ್ನು ಫಸ್ಟ್ ಚೆಕ್ ಮಾಡಿ. ಹಾಗೆ ಹೈವೇ ಎಷ್ಟೇ ಚೆನ್ನಾಗಿದ್ರು ತೋಟಕ್ಕೆ ತಲುಪುವ ಕಡೆಯ 2 ಕಿಲೋಮೀಟರ್ ರಸ್ತೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಮಳೆಗಾಲದಲ್ಲೂ ಕಾರ್ ಹೋಗೋ ಹಾಗಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫ್ಯೂಚರ್ನಲ್ಲಿ ಅಲ್ಲಿಗೆ ಹೋಗುವುದೇ ದೊಡ್ಡ ಸಾಹಸ ಆಗಿಬಿಡುತ್ತೆ. ಆದಿಮಾನವಂತರ ಕೈಯಲ್ಲಿ ಕೋಲು ಹಿಡ್ಕೊಂಡು ಹಾವು ಹುಳ ಏನಾರಿದಾವ ಅಂತ ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ ನೀವು. ನೆಕ್ಸ್ಟ್, ದಾಖಲೆಗಳ ಕತೆ ಏನು? ಓಕೆ, ಜಾಗದ ವಿಚಾರ ಗೊತ್ತಾಯಿತು. ಈಗ ಲೀಗಲ್ ವಿಚಾರಕ್ಕೆ ಬರೋಣ. 2020 ಭೂ ಸುಧಾರಣಾ ಕಾಯ್ದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಆದಮೇಲೆ ಸೆಕ್ಷನ್ 79A ಮತ್ತು B ರದ್ದಾಗಿದೆ.
ಅಂದರೆ ಈಗ ಯಾರು ಬೇಕಾದರೂ ಅಂದರೆ ಕೃಷಿಕರಲ್ಲದವರು ಕೂಡ ಜಮೀನು ತಗೋಬೋದು. ಆದರೆ ಹುಷಾರ್, ನೋಂದಣಿ ಆದರೆ ಮುಗೀತು ಅನ್ಕೋಬೇಡಿ. ನೀವು ಚೆಕ್ ಮಾಡಲೇಬೇಕಾದ 8 ಪ್ರಮುಖ ಡಾಕ್ಯುಮೆಂಟ್ಸ್ ಇವೆ. ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋವನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ, ಲಿಂಕನ್ನು ಅಥವಾ ವಿಡಿಯೋನ ಡೌನ್ಲೋಡ್ ಮಾಡಿ ಕೂಡ ಇಟ್ಕೊಳ್ಳಿ. ಮೊದಲನೇದು ಪಹಣಿ ಅಥವಾ RTC. ಇದು ಜಮೀನಿನ ಜಾತಕ, ಓನರ್ ಯಾರು, ಸರ್ವೆ ನಂಬರ್ ಏನು, ಅಲ್ಲಿ ಏನು ಬೆಳೆ ಇದೆ ಎಲ್ಲ ಇದರಲ್ಲಿ ಇರುತ್ತೆ. ಹಾಗೆ ಮ್ಯೂಟೇಷನ್ ರಿಜಿಸ್ಟರ್ MR, ಆ ಜಮೀನು ಅವ್ರ ಕೈಗೆ ಹೇಗೆ ಬಂತು, ಪಿತ್ರಾರ್ಜಿತನ ಅಥವಾ ಅವ್ರು ಕೊಂಡ್ಕೊಂಡಿದ್ದ, ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ 11E ಸ್ಕೆಚ್. ಇದು ಬಹಳ ಮುಖ್ಯ. ನೀವು 1 ಎಕರೆ ಜಮೀನು ತಗೋತಾ ಇದ್ರೆ ಆ ಎಕರೆ ಎಕ್ಸಾಕ್ಟ್ ಆಗಿ ಅದರಲ್ಲಿ ಎಲ್ಲಿದೆ ಅಂತ ಗುರುತು ಮಾಡೋ ಮ್ಯಾಪ್ ಇದು. ಇದಿಲ್ಲ ಅಂದರೆ ನಾಳೆ ಬೌಂಡರಿ ಗಲಾಟೆ ಫಿಕ್ಸ್ ಬಂದೇ ಬರುತ್ತೆ ಅಕ್ಕಪಕ್ಕದವ್ರ ಜೊತೆಗೆ. ನೆಕ್ಸ್ಟ್ ಆಕಾರ್ ಬಂದ್ ಆ್ಯಂಡ್ ಟಿಪ್ಪಣಿ, ಒತ್ತುವರಿ ಆಗಿದೆಯಾ ಇಲ್ವಾ ಅಂತ ನೋಡೋಕೆ ಇದು ಬೇಕೇ ಬೇಕು. ಹಾಗೇನೊಂದು ಮುಖ್ಯವಾಗಿರೋ ವಿಚಾರ ಕೂಡ ಇದೆ, ಸರ್ಕಾರಿ ಜಮೀನು ಅಥವಾ ಬಫರ್ ಝೋನ್. ರಾಜಕಾಲುವೆ ಪಕ್ಕದಲ್ಲಿದೆಯಾ, ಫಾರೆಸ್ಟ್ ಬಫರ್ ಝೋನಲ್ಲಿದೆಯಾ, ಅಥವಾ ದಲಿತರಿಗೆ ಮಂಜೂರಾಗಿರೋ ಜಮೀನ PTCL ಆ್ಯಕ್ಟಲ್ಲಿ ಬರುತ್ತಾ, ಇದನ್ನು ವಕೀಲರ ಹತ್ರ ಪಕ್ಕ ಚೆಕ್ ಮಾಡಿಸ್ಲೇಬೇಕು. ಸುಮ್ಮನೆ ಬ್ರೋಕರ್ ಮಾತು ನಂಬಿ ಮೋಸ ಹೋಗಬೇಡಿ. ಜೇಬಿಗೆ ಕತ್ತರಿ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಅದೇ ವಿಟಮಿನ್ M, ಮನಿ. ಜನ ಏನು ಮಾಡ್ತಾರೆ, ಸರ್ 20 ಲಕ್ಷಕ್ಕೆ 1 ಎಕರೆ ಅಂತೆ, ನನ್ನ ಹತ್ರ 22 ಲಕ್ಷ ಇದೆ ತಗೊಂಡ್ಬಿಡ್ತೀನಿ ಅಂತಾರೆ. ಇದೇ ನೀವು ಮಾಡೋದು ದೊಡ್ಡ ತಪ್ಪು. ಜಮೀನಿನ ಬೆಲೆ ಕೇವಲ ಎಂಟ್ರಿ ಫೀಸ್ ಇದ್ದ ಹಾಗೆ, ಒಳಗಡೆ ಹೋದ್ಮೇಲೆ ಅಸಲಿ ಖರ್ಚು ಶುರುವಾಗುತ್ತೆ. 1 ಎಕರೆ ಜಮೀನು ತಗೊಂಡ್ರಿ ಅನ್ಕೊಳ್ಳಿ, ಅದಕ್ಕೆ ಬೇಲಿ ಹಾಕಬೇಕಾ, ಮುಂಚಿನವ್ರು ಹಾಕಿರಲಿಲ್ಲ ಅಂದರೆ ಫೆನ್ಸಿಂಗ್ ನೀವು ಮಾಡಬೇಕಾ, ಕಂಬ ನೆಟ್ಟು ತಂತಿ ಬೇಲಿ ಹಾಕೋಕೆ ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ 1 ಎಕರೆಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕು. ಚೈನ್ ಲಿಂಕ್ ಫೆನ್ಸಿಂಗ್ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬೋರ್ವೆಲ್ ಅಥವಾ ವಾಟರ್ ಸಪ್ಲೈ. ಬೋರ್ ಕೊರೆಸೋದು ಒಂದು ಜೂಜಾಟ. 50 ಅಡಿಗೆ ನೀರು ಸಿಗ್ಬೋದು, ಇಲ್ಲಾಂದರೆ 1000 ಅಡಿಗೂ ಸಿಗದೆ ಹೋಗ್ಬೋದು. ಆ್ಯಾವ್ರೇಜ್ ಆಗಿ ಪಂಪ್, ಮೋಟಾರ್ ಎಲ್ಲ ಸೇರಿ 1 ರಿಂದ 1.5 ಲಕ್ಷ ಇಟ್ಕೊಳ್ಳಿ. ನೆಕ್ಸ್ಟ್ ಶೆಡ್, ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ. ಸಣ್ಣದೊಂದು ರೂಮು, ಕರೆಂಟ್, ಲೇಬರ್ ಕ್ವಾರ್ಟರ್ಸ್ ಕನಿಷ್ಠ ಅಂದರೂ 2 ಲಕ್ಷ ರೂಪಾಯಿ ಬೇಕು. ಸೊ ಜಮೀನಿನ ಬೆಲೆ ಬಿಟ್ಟು ಎಕ್ಸ್ಟ್ರಾ 5 ರಿಂದ 6 ಲಕ್ಷ ರೂಪಾಯಿ ಕೈಯಲ್ಲಿದ್ದರೆ ಮಾತ್ರ ಜಮೀನಿಗೆ ಇಳಿಬೇಕು. ಇಲ್ಲಾಂದರೆ ಅರ್ಧ ಮಾಡಿ ಸುಮ್ಮನೆ ಕೂರಬೇಕಾಗತ್ತೆ. ಜೊತೆಗೆ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ನಿಮ್ಮ ಪ್ಲಾನಿಗೆ ತಕ್ಕಂತೆ ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ತೋಟ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಸ್ವಲ್ಪ ತಗ್ಗಿರುತ್ತೆ, ಮಣ್ಣು ತಂದು ಹಾಕಬೇಕಾಗತ್ತೆ, 100 ಟ್ರಿಪ್ ಮಣ್ಣು ಹೊಡಿಸಿಲ್ಲ, ಸ್ವಲ್ಪ ಅದನ್ನು ಎತ್ತರ ಮಾಡಬೇಕಾಗಿರುತ್ತೆ. ಆ ಥರ ಸೀನ್ ಇದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು ನೀವು ಫಸ್ಟಿಗೆ. ಏನು ಬೆಳಿಬೇಕು, ಲಾಭ ಎಷ್ಟು, ಈಗ ಜಮೀನಲ್ಲಿ ಏನು ಹಾಕೋದು ಅಂತ. ನಗರದಲ್ಲಿರೋರು ಮಾಡೋ ಅತಿ ದೊಡ್ಡ ಎಡವಟ್ಟು ಅಂದರೆ ಹೋಗಿದ ತಕ್ಷಣ ತರಕಾರಿ, ಹೂವು ಹಾಕೋದು ಪ್ಲ್ಯಾನ್ ಮಾಡ್ತಾರೆ. ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ. ತರಕಾರಿ, ಹೂವು, ಹಣ್ಣು ಇವೆಲ್ಲ ಹೈ ಮೇಂಟೆನೆನ್ಸ್ ಕ್ರಾಪ್ಸ್. ಪ್ರತಿದಿನ ನೀರು ಹಾಕಬೇಕು, ಮದ್ದು ಸಿಂಪಡಿಸಬೇಕು, ದಿನ ನೋಡ್ಕೋಬೇಕು. ವಾರಕ್ಕೊಮ್ಮೆ ಹೋಗೋರಾದರೆ ಇದು ವರ್ಕೌಟ್ ಆಗೋದು ಕಷ್ಟ. ಅಲ್ಲಿ ಕರೆಕ್ಟಾಗಿ ನೀವು ಇಟ್ಟಿರೋ ವರ್ಕರ್ಸ್ ಕರೆಕ್ಟಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಹಾಗಿದ್ರೆ ಏನು ಮಾಡಬೇಕು? ಬೆಸ್ಟ್ ಆಪ್ಷನ್ ಅಂದರೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದನ್ನು ಮಾಡಿ ಅಂತಲ್ಲ, ನಿಮ್ಮ ವಿವೇಚನೆ ಬಳಸಿ ಐಡಿಯಾಸ್ ಅಷ್ಟೇ ಶೇರ್ ಮಾಡ್ತಿದ್ದೀವಿ. ಹೀಗೆ ಮಾಡಿ ಇದರಿಂದ ನಿಮಗೆ 100% ಸಿಕ್ಬಿಡುತ್ತೆ ಪ್ರಾಫಿಟ್ ಅಂತ ನಾವು ಹೇಳ್ತಾ ಇಲ್ಲ. ಐಡಿಯಾಸ್ ಅಷ್ಟೇ ಇದು. ನಿಮ್ಮ ವಿವೇಚನೆ ನೀವು ಬಳಸಬೇಕು ಸ್ನೇಹಿತರೆ. ಮೊದಲನೇದು ಟಿಂಬರ್ ಫಾರ್ಮಿಂಗ್, ಅಂದರೆ ಮರಗಳನ್ನು ಬೆಳೆಸೋದು. ನೀವು 20 ವರ್ಷ ಬಿಟ್ಟು ಹೋಗೋರು ಅಂತ ಆದರೆ ಇವಾಗ ಮರಗಳನ್ನು ಹಾಕ್ಬೋದು ಅಲ್ಲಿ. ಹೆಬ್ಬೇವು ಅಥವಾ ಮೆಲಿಯಾ ಡುಬಿಯಾ ಅಥವಾ ತುರುಕು ಬೇವು ಅಂತಾರೆ, ಮಲಬಾರ್ ನೀಮ್ ಅಂತಾರೆ. ಇದು ವೀಕೆಂಡ್ ಫಾರ್ಮರ್ಸ್ಗೆ ಹೇಳಿ ಮಾಡಿಸಿದ್ದು ಅಂತ ತಜ್ಞರು ಹೇಳ್ತಾರೆ. ಅಷ್ಟೇನು ಮೇಂಟೆನೆನ್ಸ್ ಬೇಡ, ಬಹಳ ವೇಗವಾಗಿ ಬೆಳೆಯುತ್ತೆ. 6 ರಿಂದ 8 ವರ್ಷಕ್ಕೆ ಕಟಾವಿಗೆ ಬರುತ್ತೆ. 1 ಎಕರೆಯಲ್ಲಿ ಸರಿಯಾಗಿ ಪ್ಲಾನ್ ಮಾಡಿದ್ರೆ 8 ವರ್ಷದ ನಂತರ 10-12 ಲಕ್ಷ ಲಾಭನ ನಿರೀಕ್ಷೆ ಮಾಡ್ಬೋದು ಅಂತ. ಹಾಗೆ ಶ್ರೀಗಂಧ, ಇದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ನೀವು ಕಾಯಬೇಕಾಗತ್ತೆ, ಇಲ್ಲಾಂದರೆ ಕತ್ತರಿಸ್ಕೊಂಡು ತಗೊಂಡೋಗಿರ್ತಾರೆ. ಹೈ ರಿಸ್ಕ್ ಹೈ ರಿವಾರ್ಡ್ ಇದು. 15-20 ವರ್ಷ ಕಾಯಬೇಕು. ಕಳ್ಳರ ಭಯದಿಂದ ಪ್ರೊಟೆಕ್ಷನ್ ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೂಲ್ಸ್ ಇರುತ್ತೆ. ಆದರೆ ಲಾಭ ಕೋಟಿಗಳಲ್ಲಿ ಸಿಗಬಹುದು. ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಪ್ರೊಟೆಕ್ಟ್ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ದರೆ ಗನ್ಮ್ಯಾನ್ ಎಲ್ಲ ಇಟ್ಟು. ಏನು ಮಹಾಗನಿ, ಇದು ಕೂಡ 20 ವರ್ಷದ ದೀರ್ಘಕಾಲದ ಬೆಳೆ. ನಮ್ಮ ಸಲಹೆ ಏನು ಅಂದರೆ, ನೀವು ಹೊಸಬರಾಗಿದ್ದರೆ ಹೆಬ್ಬೇವು ಅಥವಾ ತೆಂಗು, ಅಡಿಕೆಯಂತಹ ಮಧ್ಯಮ ಅವಧಿಯ ಬೆಳೆಗಳನ್ನು ನೀವು ಪರಿಶೀಲಿಸಬಹುದು. ಇದನ್ನು ಮಾಡಿ ಅಂತ ಹೇಳ್ತಿಲ್ಲ ಸ್ವಾಮಿ, ನಿಮ್ಮ ವಿವೇಚನೆ ಬಳಸಿ ನಿಮ್ಮ ಜಾಗಕ್ಕೆ ಯಾವ ಸೂಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಐಡಿಯಾ ಅಷ್ಟೇ ಹೇಳ್ತಾ ಇದ್ದೀವಿ. ಆದರೆ ನೆನಪಿಡಿ, ತೆಂಗು ಅಡಿಕೆಗೂ ಕೂಡ ಜಾಸ್ತಿ ನೀರು ಬೇಕು. ತುಂಬ ಬಿಸಿಲಿದ್ರೆ ಅಡಿಕೆ ಸಾಕೋದು ಕಷ್ಟ ಇದೆ. ತೆಂಗು ಕೂಡ ಬರಗಾಲದಂಥ ಸಿಚುವೇಷನ್ನಲ್ಲಿ ತಡ್ಕೊಳ್ಳದೇ ಇರ್ಬೋದು. ಅದೆಲ್ಲ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಫೈನಲ್ ಆಗಿ ಹೇಳಬೇಕು ಅಂದರೆ ಥೀಮ್ ಏನು ಅಂದರೆ, ಮೇಯ್ನ್ ಇಲ್ಲಿ ಟೇಕ್ ಅವೇ ಏನು ಅಂದರೆ, ನಿಮಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ, ಬ್ಯುಸಿ ಇದ್ದೀರಿ ಅಂತ ಹೇಳಿದ್ರೆ ಪ್ಲಾಂಟ್ ಇಟ್ ಆ್ಯಂಡ್ ಫಾರ್ಗೆಟ್ ಇಟ್. ಅಂದರೆ ನೆಟ್ಟು ಮರೆತು ಬಿಡಬೇಕು, ಅದ್ರ ಪಾಡಿಗೆ ಅದು ಬೆಳೀತಾ ಇರಬೇಕು. 5-10 ವರ್ಷ ಬಿಟ್ಟು ಹೋಗಿ ಆಮೇಲೆ ಕುಯ್ಕೊಂಬರ್ತೀನಿ ಅನ್ನೋ ಥರದ ಮರಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ನೀವು ಸಿಲ್ವರ್ ಓಕ್ನ ಕೂಡ ಟ್ರೈ ಮಾಡಬಹುದು, ಅದು ಕೂಡ ಜಾಸ್ತಿ ನೀರು ಕೇಳಲ್ಲ.
ನೀವು 1 ವರ್ಷ ಕರೆಕ್ಟ್ ಆಗಿದ್ರೆ ಸಾಕು, ಆಮೇಲೆ ಬರಗಾಲ ಬಂದರೂ ಕೂಡ ನಿಂತ್ಕೊಂಡ್ಬಿಡ್ತಾವೆ ಅವು. ಮುಂದೆ ನೀವು ಸಿಲ್ವರ್ ಜೊತೆಗೆ ನಿಮ್ಮ ಜಮೀನು ತಂಪಾಗಿದ್ದರೆ ಕಾಳುಮೆಣಸು ಕೂಡ ಬೆಳಿಬೋದು. ಜೊತೆಗೆ ನುಗ್ಗೆಯನ್ನು ಕೂಡ ಹೊಸ ಜಮೀನುಗಳಿಗೆ ಕನ್ಸಿಡರ್ ಮಾಡ್ಬೋದು. ಸಿಕ್ಕಾಪಟ್ಟೆ ರೇಟ್ ಇದೆ ಇವಾಗಂತೂ. ಆದರೆ ಎಲೆಯ ಪೌಡರ್ ಕೂಡ ರೇಟ್ ಇದೆ. ಹಾಗೆ ನುಗ್ಗೆ ನಿಮ್ಮ ಭೂಮಿಯ ಒಳಗಡೆ ಫಲವತ್ತತೆಯನ್ನು ಕೂಡ ನುಗ್ಗಿಸಿಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ ಅಂತಲೂ ಹೇಳ್ತಾರೆ. ನಿರ್ವಹಣೆ ಹೇಗೆ? ಕಡೆದಾಗಿ ಮೇಂಟೆನೆನ್ಸ್. ಎಲ್ಲ ಸರಿ ಹಳ್ಳಿಗಳಲ್ಲಿ ಕರೆಕ್ಟಾಗಿ ಸಿಗಲ್ಲ, ಮೇಂಟೆನೆನ್ಸ್ಗೆ ಜನ ಸಿಗಲ್ಲ, ಸಿಕ್ಕಿದ್ರು ಸಂಬಳ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನೋದು ಕಾಮನ್ ಕಂಪ್ಲೇಂಟ್. ಈಗ ಒಬ್ಬ ಫ್ಯಾಮಿಲಿ ಅಲ್ಲಿ ಉಳ್ಕೊಂಡು ಕೆಲಸ ಮಾಡಬೇಕು ಅಂದರೆ ತಿಂಗಳು 20-25 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಸ್ಮಾರ್ಟಾಗಿ ಥಿಂಕ್ ಮಾಡಿ ಟೆಕ್ನಾಲಜಿಯನ್ನು ಬಳಸಿ. ಮೊಬೈಲ್ ಸ್ಟಾರ್ಟರ್ಸ್. ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ತೋಟದ ಪಂಪ್ ಮೋಟಾರ್ ಆನ್ ಆಫ್ ಮಾಡೋದನ್ನು ಕೂಡ ನೀವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಬರೋದು ಬರೀ 5-6 ಸಾವಿರ ರೂಪಾಯಿ ಖರ್ಚು ಅಷ್ಟೇ. ಹಾಗೆ CCTV ಆ್ಯಂಡ್ ಆಟೋಮೇಷನ್. ಇಂಟರ್ನೆಟ್ ಇದ್ದರೆ ಸೋಲಾರ್ ಕ್ಯಾಮ್ರಾ ಹಾಕಿ ತೋಟದಲ್ಲಿ ಏನು ನಡೀತಾ ಇದೆ ಅಂತ ಲೈವ್ ಆಗಿ ನೋಡಿ. ಡ್ರಿಪ್ ಇರಿಗೇಷನ್. ಹನಿ ನೀರಾವರಿ ಇದ್ದರೆ ನೀರು ಹಾಳಾಗಲ್ಲ. ಜೊತೆಗೆ ತೋಟಕ್ಕೆ ನೀವಿಡೋ ಕಾರ್ಮಿಕರ ಸಂಖ್ಯೆ ಕೂಡ ತುಂಬ ಕಮ್ಮಿ ಆಗುತ್ತೆ ಅವಶ್ಯಕತೆ. ಇವಾಗಂತೂ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಸ್ನೇಹಿತರೆ, ಅಲ್ಲಿ ಗಾಳಿ ಎಷ್ಟು ಬೀಸ್ತಾ ಇದೆ, ವಾತಾವರಣದಲ್ಲಿ ಎಷ್ಟು ತೇವಾಂಶ ಇದೆ, ಮಾಯಿಶ್ಚರ್. ಸೊ ಭೂಮಿಗೆ ನೀರು ಹಾಕೋದು ಎಷ್ಟು ಕಮ್ಮಿ ಆಗ್ತದೋ ಜಾಸ್ತಿ ಮಾಡಬೇಕು, ಎಲ್ಲವನ್ನ ಈಗ ಆಟೋಮೇಟ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷ ವರದಿಯಲ್ಲಿ ನಾವು ಸ್ಥಳಕ್ಕೆ ಹೋಗಿ ಒಂದು ತೋಟವನ್ನು ತೋರಿಸಿದ್ವಿ ಈ ರಿಪೋರ್ಟ್ನಲ್ಲಿ. ವಿಡಿಯೋ ಎಂಡ್ನಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ನಾವು ತರ್ತೀವಿ, ನೀವು ಅದಕ್ಕೆ ಜಂಪ್ ಆಗ್ಬೋದು. ಕಡೆಯದಾಗಿ ಕನ್ಕ್ಲೂಷನಲ್ಲಿ ಇಷ್ಟೇ ಸ್ನೇಹಿತರೆ, ಜಮೀನು ಕೊಳ್ಳೋದೊಂದು ಎಮೋಷನಲ್ ನಿರ್ಧಾರ ಆಗಬಾರ್ದು, ಅದು ಬಿಸ್ನೆಸ್ ಡಿಸಿಷನ್ ಆಗಿರಬೇಕು. ಮನೆಯಿಂದ 3 ಗಂಟೆಗಿಂತ ದೂರ ಬೇಡ. ಇದು ಫಸ್ಟ್ ಗೋಲ್ಡನ್ ರೂಲ್. ರೆಗ್ಯುಲರ್ ಆಗಿ ಹೋಗಿ ಬರೋಕ್ಕೆ ಟೈಮ್ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಟ್ರೈ ಇದನ್ನೇ ಮಾಡಬೇಕು. ಇಲ್ಲ ನಮ್ಮ ಹುಟ್ಟೂರಲ್ಲೇ ತಗೋಬೇಕು ಅಂತ ಹೇಳಿದ್ರೆ ನೀವು 10-20 ವರ್ಷ ಬಿಟ್ಟು ಹೋಗೋ ಥರ ಆದರೆ, ಅಗೇನ್ ಹೇಳಿದ್ವಲ್ಲ, ಇವಾಗಲೇ ದುಡ್ಡು ತೆಗಿತೀನಿ ಅನ್ನೋ ಆಸೆನ ಬಿಟ್ಟು ಬಿಡಬೇಕಾಗತ್ತೆ. ನೀವು ಬಹುತೇಕ ನಿಮ್ಮವ್ರು ಯಾರು ನಿಮ್ಮ ಫ್ಯಾಮಿಲಿನೇ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಆಸೆ ಬಿಡಬೇಕಾಗತ್ತೆ. ನೀವು ಮರಗಳು ಆ ಥರದ್ದು ಏನಾದ್ರು ಯೋಚನೆ ಮಾಡಬೇಕಾಗತ್ತೆ. ನೆಕ್ಸ್ಟ್, ನೀರಿಲ್ಲದೆ ಇರೋ ಜಮೀನು ಬಂಗಾರ ಆದರೂ ವೇಸ್ಟ್. ಹಾಗೆ ಜಮೀನಿನ ಬಜೆಟ್ ಜೊತೆಗೆ ಎಕ್ಸ್ಟ್ರಾ 30% ಬಜೆಟ್ ಇಟ್ಕೊಳ್ಳಿ. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ದಾಖಲೆಗಳನ್ನು ಪ್ರಾಪರಾಗಿ ಈ ಭೂ ದಾಖಲೆಗಳನ್ನು ಚೆಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇರೋ ವಕೀಲರಿಂದಲೇ ಚೆಕ್ ಮಾಡಿಸಿ. ಈ ಸೂತ್ರಗಳನ್ನು ಪಾಲಿಸಿದ್ರೆ ನಿಮ್ಮ ಕನಸಿನ ತೋಟ ನಿಮಗೆ ನನಸಾಗಬಹುದು. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಬೇರೆ ವೀಕ್ಷಕರಿಗೆ ಅವರ ಹತ್ರ ಉತ್ತರ ಇದ್ದರೆ ನೀವು ಉತ್ತರವನ್ನು ಕೂಡ ಅಲ್ಲಿ ಮಾಡ್ಬೋದು. ವೀಕ್ಷಕರು ನೀವು ಕಾಮೆಂಟ್ ಸೆಕ್ಷನನ್ನು ಒಂದು ಡಿಸ್ಕಷನ್ ಫೋರಮ್ ಆಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ್ವಲ್ಲ, ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ ತೋಟಕ್ಕೆ ಹೋಗಿ ಅಂತ. ಕ್ಲಿಕ್ ಮಾಡೋ ಮೂಲಕ ನೀವು ಈ ವಿಡಿಯೋ ಕೂಡ ನೋಡ್ಬೋದು. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕ್ಕೆ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರ್ಬೋದು. ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.